ಎಸ್ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಆಚರಿಸುವ ಬಕ್ರೀದ್ ಹಬ್ಬವನ್ನ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಪಟ್ಟಣದ ಈದ್ಗಾ ಮೈದಾನದಲ್ಲಿ ಜಮಾಯಿಸಿದ್ದ ನೂರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಬೆಳಿಗ್ಗೆಯಿಂದಲೇ ತಾಲೂಕಿನ ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ತಲೆಗೆ ಟೊಪ್ಪಿ ತೊಟ್ಟು ಪೈಜಾಮ ಜುಬ್ಬಾ ಸೇರಿ ವಿವಿಧ ಬಗೆಯ ಹೊಸ ಉಡುಪು ಧರಿಸಿ ಶ್ವೇತ ವಸ್ತ್ರಧಾರಿಗಳಾಗಿ ಎಳೆಯ ಮಕ್ಕಳಿಂದ ಹಿಡಿದು ಹಿರಿಯರ ಸಹಿತ ಆಗಮಿಸಿದ್ದ ನೂರಾರು ಸಂಖ್ಯೆಯ ಮುಸ್ಲಿಮರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಅಲ್ಲಾಹನನ್ನ ಸ್ಮರಿಸಿದ್ರು. ಈ ವೇಳೆ ಮುಸ್ಲಿಂ ಧರ್ಮಗುರುಗಳಾದ ಅಬ್ದುಲ್ ಮುಜಾಫಿರ್ ನಮಾಜ್ ನೇತೃತ್ವ ವಹಿಸಿ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿದ್ರು. Allahu Akbar. Sami Allahu liman hamidah. Allahu Akbar. Allahu Akbar. ಈ ವೇಳೆ ಮಾತನಾಡಿದ ಮುಸ್ಲಿಂ ಧರ್ಮಗುರುಗಳು ಹಾಗೂ ಮುಸ್ಲಿಂ ಮುಖಂಡರು ಬಕ್ರೀದ್ ಹಬ್ಬದ ಆಚರಣೆ ಮತ್ತು ವಿಶೇಷತೆಗಳನ್ನು ವಿವರಿಸಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು. ನಾನು ಅಬ್ದುಲ್ ಮುಜಾಫಿರ್ ರಶಾದಿ ಮಾತಾಡ್ತಾ ಇದ್ದೇನೆ. ಪವಿತ್ರ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬದ ಮುಖ್ಯ ಸಂದರ್ಭದಲ್ಲಿ ನಾಡಿನ ಮತ್ತು ನಂಜನಗೂಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಕಾರ್ಪೊರೇಷನ್ ಹಾಗೂ ಪೊಲೀಸ್ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಹಾಗೂ ಪತ್ರಕರ್ತರಿಗೆ ವಂದನೆಗಳು. ಸರ್, ಏನ್ ಸಂದೇಶ ಸಾರುತ್ತೆ ಸರ್ ಇದು? ಶಾಂತಿ ಸೌಹಾರ್ದತೆ ಎಲ್ಲ ಒಂದಾಗಿ ಬಾಳ್ಬೇಕು. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಇದರಲ್ಲಿ ಕಾಂಟ್ರವರ್ಸಿ ಆಗಬಾರ್ದು. ಇದರೆಲ್ಲ ಸೇರಿ ಬಾಳ್ಬೇಕು. ನಮ್ಮ ದೇಶಕ್ಕೆ ಮುಂದೆ ಹೋಗಂಗೆ ಮಾಡಬೇಕು. ನಮ್ಮ ದೇಶ GDP ಏರಬೇಕು. ಈ ಥರ ನಾವು ಜೀವನ ಮಾಡಬೇಕು ಅಂತ ಹೇಳೋಕ್ಕೆ ಸಂದೇಶ ಕೊಡ್ತೀನಿ. ಮುಖ್ಯವಾಗಿ ಈ ಬಕ್ರೀದ್ ಹಬ್ಬದಲ್ಲಿ ನಾವು ಎಲ್ಲರಿಗೆ ದುವಾ ಮಾಡಿದ್ದೀವಿ. ಈ ನಮಾಜ್ ಮಾಡಿ ಶಾಂತಿಗೋಸ್ಕರ ಸೌಹಾರ್ದತೆಗೋಸ್ಕರ ಎಲ್ಲ ಜಾತಿಗಳು ಒಂದಾಗಿ ಸೇರಿ ನಾವು ಬಾಳೋಣ ಅಂತ ನಾನು ವಿನಂತಿ ಮಾಡಿಕೊಡ್ತೀನಿ ಹೇಳೋಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ಇತರ ಬಕ್ರೀದ್ ಬಲಿದಾನ ಬಕ್ರೀದ್ ಹಬ್ಬದ ಶುಭಾಶಯಗಳು. ಇಡೀ ನಮ್ಮ ದೇಶಕ್ಕೆ ನೆಮ್ಮದಿ, ಶಾಂತಿ, ಮಳೆ ಬೆಳೆ ಎಲ್ಲ ಅನುಕೂಲವಾಗಲಿ ಅಂಥೇಳಿ, ಹಾಗೆ ವಿಶೇಷವಾದಂಥ ಏನು ಈದ್ಗಾದಲ್ಲಿ ಪ್ರಾರ್ಥನೆ ಮಾಡಬೇಕಾಗಿತ್ತು, ಇನ್ಶಾ ಅಲ್ಲಾ ಅದು ಮುಕ್ತಾಯ ಆಗಿದೆ. ಈಗ ಶಮಶಾನಕ್ಕೆ ಖಬ್ರಸ್ತಾನ್ಗೆ ಹೋಗಿ ಎಲ್ರಿಗೂ ದುವಾ ಮಾಡಬೇಕು. ಆದ ತಕ್ಷಣ ಕುರಿ ಮತ್ತು ಅದು ಇದು ಎಲ್ಲರೂ ದಾನ ಕೊಡಬೇಕು. ದಾನ ಕೊಟ್ಟು ಎಲ್ರಿಗೂ ವಿಶೇಷವಾಗಿ 3 ಭಾಗ ಮಾಡಿ ಎಲ್ರಿಗೂ ಅವ್ರವ್ರ ಮನೆಗೆ ಪ್ರಸಾದ ತಲುಪಿಸುವಂಥ ಕಾರ್ಯ ಬಾಕಿ ಇದೆ. ಇನ್ನೇನು ಇನ್ನೊಂದು ಗಂಟೆ 2 ಗಂಟೆ ಟೈಮಲ್ಲಿ ಆ ಕಾರ್ಯಕ್ರಮ ಮುಕ್ತಾಯ ಆಯ್ತದೆ. ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಲಿದಾನ್. ಇನ್ನು ಹಬ್ಬದ ಹಿನ್ನೆಲೆಯಲ್ಲಿ ಮಸೀದಿ ಹಾಗೂ ಈದ್ಗಾ ಮೈದಾನದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಕಲ್ಪಿಸಲಾಗಿತ್ತು. Allahu Akbar.